ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತು ಈ ಥರ ರೆಡಿಯಾಗಿ ಇಷ್ಟೆಲ್ಲ ಪಾತ್ರೆ ತೊಗೊಂಡು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನೋಡ್ತಿದ್ದೀರಾ. ಈ ವಿಡಿಯೋನ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಾನು ಎಲ್ಲಿಗೆ ಹೋದೆ, ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಕೂಡ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಈ ಥರ ನಾನು ಒಂದು ಔಟ್ಫಿಟ್ಟಲ್ಲಿ ರೆಡಿಯಾಗಿ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡು ನಂತರ ಅಮ್ಮ ಎಲ್ಲ ಪಾತ್ರೆಗಳನ್ನ ರೆಡಿ ಮಾಡಿಟ್ಟಿದ್ರು. ಅದನ್ನು ತಗೊಂಡು ಆಟೋ ಬರಲಿ ಅಂತ ಕಾಯ್ತಾಯಿದ್ವಿ. ಅಂತೂ ಇಂತೂ ಆಟೋ ಅಂತೂ ಬಂತು. ಆಟೋದಲ್ಲಿ ಕೂತ್ಕೊಂಡು ಪಾತ್ರೆ ಎಲ್ಲ ಎತ್ತಿಟ್ಟು ಹಾಗೆ ನಮ್ಮ ಊರಿನ ಕೆರೆ ಸುತ್ತಮುತ್ತ ಜರಿ ಇದೆಲ್ಲ ನೋಡಿಕೊಂಡು, ನೇಚರ್ ನೋಡಿಕೊಂಡು ಆ ಆಟೋದಲ್ಲಿ ಹೋಗ್ತಾಯಿದ್ರೆ ಅದು ಸಿಗೋವಂಥ ಖುಷಿನೇ ಬೇರೆ. ಜೊತೆಗೆ ಫ್ಯಾಮಿಲಿ ಜೊತೆ ಅಂತೂ ಹೋದಾಗ ಇನ್ನೂ ಒಂಥರ ಮಜಾ ಅನಿಸುತ್ತೆ. ಅಲ್ಲಿಗೆ ಹೋಗಿ ತಲುಪಿದ್ವಿ. ಅಮ್ಮನ ಮನೆ ದೇವರು, ಗಂಡ ದೇವರು ಅಂಕನಾಥೇಶ್ವರ ಸ್ವಾಮಿ. ಅಲ್ಲಿಗೆ ಹೋಗಿದಾಗ ಪೂಜೆ ಮಾಡೋದಕ್ಕೆ ಯಾರೂ ಇರಲಿಲ್ಲ, ಅವರೆಲ್ಲ ಕೆಲಸಕ್ಕೆ ಅಂತ ಹೇಳಿ ಹೋಗಿದ್ರು. ಅವ್ರು ಬರೋವರೆಗೂ ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದು. ಕೊನೆಗೂ ಪೂಜೆಯನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅಲ್ಲೇ ಸುತ್ತಮುತ್ತ ಇರುವಂತಹ ಗಿಡಗಳನ್ನ ನೋಡಿಕೊಂಡು, ಜೊತೆಗೆ ಕದ್ದು ಮುಚ್ಚಿ ಗಿಡನ ಕತ್ಕೊಂಡು ಆ ಹೂವಿನ ಗಿಡನ ಬಂದಿದ್ದಾಯಿತು. ಯಾಕಂದರೆ ಕೆಲವೊಂದು ಗಿಡಗಳು ಎಲ್ಲ ಕಡೆ ಸಿಗಲ್ಲ. ಆಮೇಲೆ ಕೆಲವೊಂದು ಗಿಡಗಳನ್ನ ಕದ್ದು ತಂದು ನೆಟ್ಟರೆ ಅದರಲ್ಲಿ ಹೂಗಳೆಲ್ಲ ಚೆನ್ನಾಗಿ ಬಿಡುತ್ತೆ ಅನ್ನೋದು ಒಂದು ವಾಡಿಕೆ ಈ ಹಳ್ಳಿಗಳ ಕಡೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆ ಕೂಡ ಇದೆ. ಆದ್ದರಿಂದ ಅದನ್ನು ಹಾಗೆ ಕಿತ್ಕೊಂಡು ದೇವರ ಪೂಜೆನೂ ಕೂಡ ನೆಮ್ಮದಿಯಾಗಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ವಾಪಸ್ ಬಂದಿದ್ದಾಯಿತು. ನಂತರ ನಾವು ಹೋಗಿದ್ದು ಪಟಲದಮ್ಮ ದೇವಸ್ಥಾನಕ್ಕೆ. ಆ ಕಡೆ ಈ ಕಡೆ ಇರುವಂಥವು ದೊಡ್ಡಕೆರೆ ಮತ್ತು ಚಿಕ್ಕಕೆರೆ ಅಮ್ಮ ಅಂತ ಹೇಳಿ, ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಎತ್ತಿನ ಗಾಡೀಲಿ ಹೋಗಿ ನೋಡಿಕೊಂಡು ಖುಷಿಯಿಂದ ಬರ್ತಿದ್ವಿ. ಇವಾಗೆಲ್ಲ ಕಾರು, ಆಟೋ ಅಂತ ಹೇಳಿ ಹೋಗ್ತಾರೆ. ಇಲ್ಲಿಗೆ ಮಡ್ಲಕ್ಕಿ ಕೊಡಬೇಕು ಅಂದ್ಕೊಂಡಿದ್ದಾದರೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಈ ಪ್ಲ್ಯಾನ್ನ ಮಾಡಿದ್ವಿ. ಜೊತೆಗೆ ಅಲ್ಲೇ ದೇವರ ಆಶೀರ್ವಾದ ತಗೊಂಡು ಅದರ ತೀರ್ಥ ಹಾಕಿ ಅಲ್ಲೇ ನಾನ್ ವೆಜ್ ಮಾಡಿಕೊಂಡು ಅಲ್ಲೇ ತಿನ್ಕೊಂಡು ಬರಬೇಕು ಅನ್ನೋದೊಂದು ನನಗೆ ಆಸೆ ಇತ್ತು. ಆದ್ದರಿಂದ ಅಲ್ಲೇ ಕೂಡ ಮಾಡ್ಕೊಂಡು ಬರಬೇಕು ಅಂತ ಹೋದ್ವಿ. ಆದರೆ ದೇವಸ್ಥಾನದ ಮುಂದೆ ಆ ಆಪ್ಷನ್ ಇಲ್ಲ, ಅಂದರೆ ಕೋಳಿ ಕಟ್ ಮಾಡೋದಾಗಲಿ ಏನೂ. ಅದಕ್ಕೆ ಸ್ವಲ್ಪ ದೂರ ಆ ಕಡೆ ಅದಕ್ಕೆ ಅಂತಲೇ ಜಾಗ ಮಾಡಿದ್ದಾರೆ. ಅಲ್ಲಿ ಹೋಗಿ ದೇವ್ರ ತೀರ್ಥ ಹಾಕಿ ನಾನ್ ವೆಜ್ನ ಮಾಡೋದಕ್ಕೋಸ್ಕರ ಕೋಳಿ ಎಲ್ಲ ಕಟ್ ಮಾಡಿಸಿ ಕೊನೆಗೆ ಅದನ್ನು ಅಲ್ಲೇ ಹತ್ರದಲ್ಲಿರುವಂಥ ಊರಿಗೆ ಹೋಗಿ ಕ್ಲೀನ್ ಮಾಡಿಸಿ ಕಟ್ ಮಾಡಿಸಿ ಆ ಅತ್ತೆ ತೊಗೊಬಂದರು. ಕೊನೆಗೆ ನಾನು ನಾನ್ ವೆಜ್ ತಿನ್ನಲ್ಲ, ಜೊತೆಗೆ ಏನೋ ಪೂಜೆ ಮಾಡ್ತಿದ್ದೆ ಅಂತ ಹೇಳಿ ಇದ್ದಿದ್ದರಿಂದ, ಆದರೆ ದೇವ್ರ ಪ್ರಸಾದ ತಿನ್ನಬೇಕು ಅಂತ ಮಡ್ಲಕ್ಕಿ ಜೊತೆಗೆ ನಾವು ಬೆಲ್ದನ್ನ ಮತ್ತು ಉಗಿಯೋದನ್ನ, ಅಂದರೆ ಅರ್ಶಿಣದನ್ನ ಅಂತ ಮಾಡಿದ್ವಿ. ಅದನ್ನು ನಾನು ಅದನ್ನು ತಿಂದು ಉಪವಾಸ ಮುರಿದಿದ್ದಾಯಿತು. ನಂತರ ಹಾಗೆ ಅಮ್ಮ ಎಲ್ಲ ನಾನ್ ವೆಜ್ ನಾನು ಮುಟ್ತಾನೂ ಇರಲಿಲ್ಲ, ಬೇರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಆದ್ದರಿಂದ ಅದಕ್ಕೋಸ್ಕರ ಅಮ್ಮ ಎಲ್ಲರೂ ಕ್ಲೀನ್ ಮಾಡಿ ಅವರೇ ಅಡುಗೆನೂ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ನಾನು ಕೂಡ ಏನೂ ಮಾಡಲಿಲ್ಲ. ಹಾಗೆ ನಾನು ಸುತ್ತಮುತ್ತ ಈ ನೇಚರ್ನ ಸವಿತಾ ಕೂತಿದ್ದೆ, ಟೈಮ್ ಪಾಸ್ ಮಾಡ್ತಾ. ಹಾಗೆ ಚಿಕ್ಕ ವಯಸ್ಸಿನ ನೆನಪು ಕೂಡ ಆಗ್ತಾ ಬಂತು. ಹಾಗೆ ಮುಟ್ಟಿದರೆ ಮುನಿಸೊಪ್ಪು ಕೂಡ ಅಲ್ಲೇ ಇತ್ತು, ಅದನ್ನು ಕೂಡ ನೋಡಿದೆ. ಒಂಥರ ಹಳೆ ನೆನಪುಗಳು ಕಾಡ್ತಾ ಇತ್ತು ಅಂತಲೇ ಹೇಳ್ಬೋದು. ಅದನ್ನೆಲ್ಲ ನೋಡಿಕೊಂಡು ಕೊನೆಗೆ ಅಡುಗೆ ಕೂಡ ರೆಡಿಯಾಗಿತ್ತು, ನಾನ್ ವೆಜ್. ಅದನ್ನು ಅಮ್ಮ ಎಲ್ಲ ಹಾಕ್ಕೊಂಡು ಅವರು ಕೂಡ ಉಪವಾಸನ ಬಿಟ್ಟರು. ನಂತರ ಇನ್ನೇನು ಸಾಂಬಾರು ಮತ್ತು ಮುದ್ದೆ ರೆಡಿ ಆಗೋಷ್ಟರಲ್ಲಿ ಆ ಸ್ಮೆಲ್ಲಿಗೆ ನಾಯಿಗಳು ಮತ್ತು ಕಾಗೆ ಎಲ್ಲವೂ ಬಂತು ಊಟಕ್ಕೆ. ಇನ್ನೇನು ಅದಕ್ಕೂ ಕೂಡ ದೇವ್ರ ಸಮಾನ ಅಂತ ನಾವು ಇವಾಗ ಬಯಸೋದ್ರಿಂದ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಅದಕ್ಕೂ ಊಟ ಹಾಕಿ, ಜೊತೆಗೆ ಅಲ್ಲಿ ಬಂದವರ ಒಂದು 3-4 ಜನಕ್ಕೂ ಕೂಡ ಊಟನ ಕೊಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ವಿ. ಯಾಕಂದರೆ ಆಟೋ ನಮ್ಮನ್ನು ಬಿಟ್ಟು ಹೊರಟ್ಬಿಟ್ಟಿತ್ತು, ಮತ್ತೆ ಬರೋವರೆಗೂ ಕಾಯ್ತಾ ಇದ್ವಿ. ಸೊ ಅವರು ಬಂದ ಮೇಲೆ ಆ ಬರೋಕ್ಕೆ ಮುಂಚೆ ನಾವು ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಹೇಳಿ ಪಾತ್ರೆ ಎಲ್ಲ ಅಲ್ಲೇ ಕ್ಲೀನ್ ಮಾಡಿಕೊಂಡು, ಹಾಗೆ ನಿಂಬೆಹಣ್ಣು ಜ್ಯೂಸನ್ನ ಮಾಡ್ಕೊಂಡು ಕುಡ್ಕೊಂಡು ವಾಪಸ್ ಆಟೋದಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬರ್ತಾ ಹಾಗೆ ಅಮ್ಮನ ಮನೆ ದೇವರು, ಹೆಣ್ಣು ದೇವ್ರಿಗೆಲ್ಲ ಹೋಗಿ ಬಂದಿದ್ದಾಯಿತು. ತುಂಬ ಖುಷಿಯಾಯಿತು. ಹಳೆ ನೆನಪು ಕೂಡ ಮತ್ತೆ ಕಾಡ್ತು ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು.